ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. 40 ಶಾಲೆಗಳಿಗೆ ಇಮೇಲ್ ಮಾಡಿದರೆ ನಿಮ್ಮ ಶಾಲೆಯಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ. ಆರ್ ನಗರ, ಕೆಂಗೇರಿ ಸೇರಿದಂತೆ ಹಲವು ಶಾಲೆಗಳಿಗೆ ಈ ರೀತಿ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಈ ಥರದ್ದು ಹೆಚ್ಚೆಚ್ಚು ವರದಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ಕೂಡ ನಾವು ಗಮನಿಸಿದ್ವಿ, ಬೆಂಗಳೂರಿನಲ್ಲೇ ಬೇರೆ ಬೇರೆ ಖಾಸಗಿ ಶಾಲೆಗಳಿಗೆ ಈ ರೀತಿಯಾಗಿ ಇಮೇಲ್ಗಳನ್ನು ಕಳಿಸಿದ್ರು. ಸೊ ಈಗ ಮತ್ತೊಮ್ಮೆ ಈ ಥರದೊಂದು ಘಟನೆ ಆಗಿದೆ. ಸೊ ಸೆಂಟ್ ಜರ್ಮನ್ ಸ್ಕೂಲ್ಗೂ ಕೂಡ ಒಂದು ಇಮೇಲ್ ಬಂದಿದೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ, ಸ್ಕೂಲ್ ಹತ್ರ ನಮ್ಮ ಪ್ರತಿನಿಧಿ ರಾಚಪ್ಪ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ರಾಚಪ್ಪ, ನೀವಿರುವಂತಹ ಒಂದು ಶಾಲೆಗೂ ಕೂಡ ಇಮೇಲ್ ಬಂದಿರುವಂಥದ್ದು ಏನಿದೆ ಎಕ್ಸಾಕ್ಟ್ ಆಗಿ ಆ ಇಮೇಲ್ನಲ್ಲಿ ಏನು ಹೇಳಿದ್ದಾರೆ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೀಗ ರಿಯಾಕ್ಷನ್ಗಳು ಸಿಗ್ತಾ ಇವೆ? ಪೊಲೀಸರು ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಈಗ ಸದ್ಯಕ್ಕೆ? ರೆಹಮಾನ್, ಬೆಂಗಳೂರಲ್ಲಿ ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಸರಣಿ ಮುಂದುವರೆದಿದೆ ಅಂತ ಹೇಳ್ಬೋದು. ಇವತ್ತು ಕೂಡ ಸುಮಾರು 40 ಖಾಸಗಿ ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರುವಂತದ್ದು. ಅಂದ್ರೆ ಬಾಂಬ್ ಬೆದರಿಕೆ ಇಮೇಲ್ ಮಾಡಿರುವಂತಹ ವ್ಯಕ್ತಿ ರೋಡ್ ಕಿಲ್ 333 ಅನ್ನುವಂತಹ ಒಂದು ಇಮೇಲ್ ಐಡಿಯಿಂದ ಸುಮಾರು 40 ಶಾಲೆಗಳಿಗೆ ಬೆದರಿಕೆಯನ್ನು ಹಾಕಿ ಅಲ್ಲಿ ಶಾಲೆಯ ತರಗತಿಯ ಒಳಗಡೆ ಒಂದು ಕಪ್ಪು ಚೀಲದಲ್ಲಿ ಕಾಣಿಸದೇ ಇರುವಂತಹ ರೀತಿಯಲ್ಲಿ ಬಾಂಬನ್ನು ಇಟ್ಟಿದ್ದೇನೆ, ಅದು ಸ್ಫೋಟ ಆಗಿ ಮಕ್ಕಳೆಲ್ಲರೂ ಕೂಡ ಸಾಯ್ತಾರೆ, ಅದೆಲ್ಲವನ್ನ ಕೂಡಿ ನಾನು ನೋಡಿ ಆನಂದವನ್ನ ಅನುಭವಿಸ್ತೀನಿ, ಅದರ ಸುದ್ದಿ ಮಾಧ್ಯಮದಲ್ಲಿ ಬಂದ ನಂತರದಲ್ಲಿ ನಾನು ಕೂಡ ಆತ್ಮಹತ್ಯೆನ ಮಾಡ್ಕೊಳ್ತೀನಿ ಅನ್ನುವಂತಹ ವಿಚಾರವನ್ನ ಕೂಡ ಆತ ಕಳಿಸಿರುವಂತಹ ಇಮೇಲ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇನ್ನೊಂದು ಮುಖ್ಯವಾದಂತಹ ವಿಚಾರ ಅಂದ್ರೆ ಆತ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಅನ್ನುವಂತಹ ಅನುಮಾನ ಕೂಡ ಮೂಡುತ್ತೆ. ಯಾಕಂತಂದ್ರೆ ನನ್ನ ಮಾನಸಿಕ ಒಂದು ರೋಗಕ್ಕೆ ಸರಿಯಾದಂತ ರೀತಿಯಲ್ಲಿ ಚಿಕಿತ್ಸೆನ ಕೊಡ್ಲಿಲ್ಲ. ಅಂದ್ರೆ ಒಳ್ಳೆಯವರಿಗೆ ಯಾರು ಕೂಡ ಸರಿಯಾದ ಚಿಕಿತ್ಸೆನ ಕೊಡಲ್ಲ, ಕೆಟ್ಟವರಿಗೆ ಮಾತ್ರ ಸರಿಯಾದಂತಹ ಒಂದು ಚಿಕಿತ್ಸೆನ ಕೊಡುತ್ತಾರೆ. ಹಾಗಾಗಿ ಇದರಿಂದ ನಾನು ಬೇಜಾರಾಗಿದ್ದೀನಿ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಅಂದ್ರೆ ಶಾಲಾ ಕಾಲೇಜಿನಲ್ಲಿ ಮಕ್ಕಳು ಓದ್ತಾ ಇರ್ತಾರೆ, ಅವರ ಆ ಸ್ಥಳದಲ್ಲಿ ಬಾಂಬ್ ಇಟ್ಟು ಅದನ್ನ ಸ್ಫೋಟ ಮಾಡಿದ್ರೆ ಮಕ್ಕಳೆಲ್ಲರೂ ಕೂಡ ಸಾಯ್ತಾರೆ. ಅದಾದ ನಂತರದಲ್ಲಿ ಪೋಷಕರು ಕೂಡ ಅದರಿಂದ ನರಕಾತನ ಅನುಭವಿಸ್ತಾರೆ, ಜೊತೆಗೆ ಮಕ್ಕಳು ಕೂಡ ಅಂಗವಿಕಲರಾಗ್ತಾರೆ. ಈ ಎಲ್ಲಾ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು. ಇಷ್ಟಾಗಿದ್ರು ಕೂಡ ಪದೇ ಪದೇ ಬೆಂಗಳೂರಲ್ಲಿ ಬಾಂಬ್ ಬೆದರಿಕೆ ಮೇಲ್ ಬರ್ತಾ ಇದ್ರು ಕೂಡ ಪೊಲೀಸರು ಯಾಕೋ ಸೈಲೆಂಟ್ ಆಗಿರೋದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಅಂದ್ರೆ ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ವಿಚಾರ ಇದು ಹುಸಿ ಬಾಂಬ್ ಕರೆ ಅನ್ನುವಂಥದ್ದು. ಆದ್ರೆ ಇದನ್ನ ಅಷ್ಟೊಂದು ಈಸಿಯಾಗಿ ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪೊಲೀಸರು ಈ ಆರೋಪಿಗಳು ಯಾರು, ಎಲ್ಲಿಂದ ಈ ರೀತಿಯಾಗಿ ಮೇಲನ್ನ ಮಾಡ್ತಿದ್ದಾರೆ, ಎಲ್ಲದಕ್ಕೂ ಕೂಡ ಒಂದು ಉತ್ತರವನ್ನ ಹುಡುಕ್ಬೇಕಾಗತ್ತೆ, ಆರೋಪಿಗಳನ್ನ ಬಂಧಿಸಬೇಕಾಗತ್ತೆ. ಇಲ್ಲ ಅಂದ್ರೆ ಈ ಸರಣಿ ಮುಂದಿನ ದಿನಗಳಲ್ಲಿ ಮತ್ತೆ ಮುಂದುವರಿಯುತ್ತೆ. ಸೆಂಟ್ ಜರ್ಮನ್ ಶಾಲೆ ಏನಿದೆ ಭಾರತೀಯ ನಗರದಲ್ಲಿ, ಆ ಶಾಲೆಗೂ ಕೂಡ ಬಾಂಬ್ ಬೆದರಿಕೆ ಬಂದಿತ್ತು. ಅದಾದ ನಂತರದಲ್ಲಿ ಭಾರತೀಯ ನಗರ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸ್ಫೋಟಕ ವಸ್ತು ಇಲ್ಲ ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಹಾಗಾಗಿ ಇಷ್ಟಾದ್ರೂ ಕೂಡ ಆತಂಕಗೊಂಡಿರುವಂತಹ ಕೆಲವು ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಯಿಂದ ಕರ್ಕೊಂಡು ಹೋಗುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ರಾಜಪ್ಪ.